ನಲ್ಮೆಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 54. ತಿಮ್ಮೇಗೌಡರು ಸಾವಿನ ಸುದ್ದಿ ಇಡೀ ಕಲ್ಪವೃಕ್ಷಾಪುರದ ಜನರಿಗೆ ಬರಸಿಡಿಲಿನಂತೆ ಬಂದೆರಗಿತ್ತು. ದೇಹಿ ಅಂತ ಬಂದವ್ರಿಗೆ ಕೈಲಾದ ಸಹಾಯ ಮಾಡ್ತಿದ್ದ ತಿಮ್ಮೇಗೌಡರ ಕುಟುಂಬ ಗೌಡ್ರನ್ನ ಕಳ್ಕೊಂಡು ಅಧೋಗತಿಗೆ ತಲುಪೋದ್ರಲ್ಲಿತ್ತು. ಅವರ ಮನೆಯ ಪರಿಸ್ಥಿತಿನ ಅರ್ಥ ಮಾಡಿಕೊಂಡ ಸರ್ವಮಂಗಳ ಸರಿಯಾದ ಸಮಯಕ್ಕೆ ನಾರಾಯಣನನ್ನು ಎಚ್ಚರಿಸಿದ್ಲು. ಅಣ್ಣಯ್ಯ, ಈಗ ಮನೆ ನಡೆಸಬೇಕಾಗಿರೋದು ನೀವೇ. ಒಂದು ಹೆಣ್ಣಾಗಿ ಗಂಡನನ್ನು ಕಳ್ಕೊಂಡು 3 ಮಕ್ಕಳ ಜೊತೆ ನಾನೀಗ ಜೀವನ ನಡೆಸ್ತಿಲ್ವಾ? ನೀವೇ ಹೀಗೆ ಧೈರ್ಯಗೆಟ್ಟು ಕೂತ್ಕೊಂಡ್ರೆ ಅಮ್ಮೋರ್ ಗತಿ ಏನು? ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ಗೌಡ್ರು ಸಾವು ನಿಜಕ್ಕೂ ನ್ಯಾಯವಲ್ಲ. ಆದರೆ ನಾವು ನ್ಯಾಯನ ಕೇಳೋದಾದ್ರೂ ಯಾರಿಂದ? ಆ ದೇವರಿಂದ ನಮಗೆ ಯಾವ ಉತ್ತರನೂ ಸಿಗೋದಿಲ್ಲ. ಅವ್ರ ಆಯಸ್ಸು ಇದ್ದಿದ್ದೇ ಇಷ್ಟು ಅಂತ ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕೇ ಹೊರತು ಯಾರನ್ನೂ ದೂಷಿಸಿಯೂ ಪ್ರಯೋಜನವಿಲ್ಲ. ಹೀಗೆ ಎಲ್ಲ ಮುಗ್ದೇ ಹೋಯ್ತು ಅನ್ನೋ ಹಾಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ಮುಂದಿನ ಪಾಡೇನು? ನಮಗಾಗಿ ಅಲ್ದಿದ್ರು ನಮ್ಮನ್ನೇ ನಂಬ್ಕೊಂಡಿರೋರ್ಗಾದ್ರೂ ಎಲ್ಲವನ್ನೂ ಸಹಿಸಿ ಬದುಕಬೇಕು ಅಲ್ವಾ ಅಣ್ಣ? ಇವತ್ತು ಗೌಡ್ರು, ನಾಳೆ ನಾವು ಎಲ್ಲರೂ ಒಂದಲ್ಲ ಒಂದಿನ ಹೋಗಲೇಬೇಕು. ಹೀಗೆ ಯೋಚನೆ ಮಾಡ್ತಾ ಇನ್ನೂ ಎಷ್ಟು ದಿನ ಅಂತ ಮುಂದೂಡ್ತಾ ಇರ್ತೀರಾ? ಈಗ ಇಡೀ ಮನೆ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿಯಾದರೂ ನೋವನ್ನು ಮರೆಯೋ ಪ್ರಯತ್ನ ಮಾಡಲೇಬೇಕು. ಸರ್ವಮಂಗಳ ಆಡಿದ ಒಂದೊಂದು ಮಾತುಗಳು ನಾರಾಯಣನಿಗೆ ಸರಿ ಅನಿಸತೊಡಗಿತ್ತು. ಹೌದು, ಹೆತ್ತವರು ತನ್ನವ್ರನ್ನೆಲ್ಲ ಬಿಟ್ಟು ಕಾಣದ ಊರಲ್ಲಿ ಗೂಡು ಕಟ್ಕೊಂಡು ಹೊಸದಾಗಿ ಜೀವನ ಸಾಗಿಸ್ತಾ ಖುಷಿಯಲ್ಲಿರುವಾಗಲೇ ಗಂಡನನ್ನು ಕಳ್ಕೊಂಡು 3 ಹೆಣ್ಣು ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ ಸುಖವಾಗಿ ಬೆಳೆಸ್ತಾ ಇರೋ ಸರ್ವಮಂಗಳನ ಕಷ್ಟದ ಮುಂದೆ ತನ್ನ ಕಷ್ಟ ಏನೇನು ಅಲ್ಲ ಅನ್ನೋದು ಅವನಿಗೆ ಅರಿವಾಯಿತು. ಅವಳ ಮುಖವನ್ನೇ ದಿಟ್ಟಿಸ್ತಾ, ಹೌದು ಮಂಗಳಕ್ಕ, ನೀವು ಹೇಳೋದು ಸರಿಯಾಗಿದೆ. ನಾನೇ ಹೀಗೆ ಕೈ ಕಟ್ಟಿ ಕೂತ್ಕೊಂಡ್ಬಿಟ್ರೆ ನಮ್ಮನೆ ಪಾಡು ಏನಾಗ್ಬೋದು? ನಿಮ್ಮಲ್ಲಿರೋ ಧೈರ್ಯ ಕೂಡ ನನ್ನಲ್ಲಿ ಇಲ್ಲವಾಯಿತು ಅಂತ ನನ್ನ ಮೇಲೆ ನನಗೆ ನಾಚಿಕೆ ಆಗ್ತಿದೆ. ನಿಮ್ಮ ಮಾತು ನನ್ನ ಕಣ್ತೆರೆಸಿದ್ವು ಅಂತ ಅವಳಿಗೆ ಕೃತಜ್ಞತೆ ತಿಳಿಸಿ ಏನೋ ನೆನಪಾದವರಂತೆ ಅಮ್ಮನ ಕೋಣೆಗೆ ನಡೆದ. ತಂದೆ ಸತ್ತು 1 ತಿಂಗಳು ಕಳೆದ ಬಳಿಕ ಮೊದಲ ಬಾರಿಗೆ ಕಳೆ ತುಂಬಿದ ಮಗನ ಮುಖವನ್ನು ನೋಡಿದ ರತ್ನಮ್ಮನವರು ಮಗನನ್ನು ತಬ್ಬಿ ಬಿಕ್ಕಳಿಸತೊಡಗಿದ್ರು. ಅಮ್ಮನನ್ನು ಸಮಾಧಾನ ಮಾಡಿದ ನಾರಾಯಣ, ಅಮ್ಮ, ಆಗಬೇಕಾಗಿರೋ ಕೆಲಸ ಎಲ್ಲ ಹಾಗೆ ಬಾಕಿ ಇದೆ. ನಾನು ಹೊಲ ಗದ್ದೆ ತೋಟದ ಸ್ಥಿತಿ ಏನಾಗಿದೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ತೋಟದ ಕಡೆ ಹೆಜ್ಜೆ ಹಾಕ್ತಾ 1 ತಿಂಗಳಿಂದ ಗದ್ದೆಗೆ ಸರಿಯಾಗಿ ನೀರು ಹಾಯಿಸ್ದೆ. ಅದನ್ನ ಸರಿಯಾಗಿ ನೋಡ್ಕೊಳ್ದೆ ಬೆಳೆಗಳೆಲ್ಲ ಬಿಸಿಲಿನ ಜಳಕ್ಕೆ ಒಣಗಿ ಹೋಗಿದ್ವು. ಇದನ್ನ ಹೀಗೆ ಬಿಟ್ಟರೆ ಇದ್ದಿದ್ದನ್ನು ಕಳ್ಕೊಳ್ಬೇಕಾಗತ್ತೆ ಅಂತ ಯೋಚಿಸಿ ಅಂದಿನಿಂದ ಎಲ್ಲ ಕೆಲಸಗಳ ಕಡೆ ಗಮನ ಕೊಡ್ತಿದ್ನಾದ್ರೂ ಅದರಿಂದ ಬರ್ತಿದ್ದ ಆದಾಯ ಮೊದಲಿನಂತೆ ಇರಲಿಲ್ಲ. ತಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಆದಾಯ ಗಳಿಸ್ತಿದ್ದವನಿಗೆ ತನ್ನ ಬಳಿ ಕೆಲಸ ಮಾಡ್ತಿದ್ದ ಕೆಲಸಗಾರರಿಗೆ ಕೊಡುವಷ್ಟು ಆರ್ಥಿಕ ಪರಿಸ್ಥಿತಿ ಅವನನ್ನು ಕುಂಠಿತಗೊಳಿಸಿತ್ತು. ಅವನು ತನ್ನ ಕೆಲಸಗಾರರನ್ನೆಲ್ಲ ಕರೆದು, ನೋಡಿ, ಬೆಳೆಗಳಿಗೆ ಒದಗಿಸಬೇಕಾದ ಗೊಬ್ಬರ, ಕೀಟನಾಶಕ ಇದ್ಯಾವುದಕ್ಕೂ ನನ್ನ ಬಳಿ ಹಣ ಇಲ್ಲ. ಹಾಗಾಗಿ ಇನ್ಮುಂದೆ ಗದ್ದೆಯಲ್ಲಿ ನಾಟಿ ಮಾಡೋದಿಲ್ಲ. ಅಡಿಕೆ ಬೆಳೆಯಿಂದ ಎಷ್ಟು ಬರ್ತಿದೆಯೋ ನಮ್ಮ ಸಂಸಾರಕ್ಕೆ ಸಾಕು. ನನ್ನನ್ನು ಸ್ವಾರ್ಥಿ ಅಂತ ತಿಳಿಬೇಡಿ. ನಿಮಗೆಲ್ಲ ಕೊಡುವಷ್ಟು ಆರ್ಥಿಕವಾಗಿ ನಾವು ಕುಗ್ಗಿದ್ದೀವಿ. ಇನ್ಮುಂದೆ ಯಾರೂ ಕೂಡ ಕೆಲಸಕ್ಕೆ ಬರೋ ಅವಶ್ಯಕತೆ ಇಲ್ಲ. ಅಡಿಕೆ ಫಸಲು ಬಂದಾಗ ಕೆಲಸ ಇದ್ದರೆ ನಾನೇ ಹೇಳಿ ಕಳಿಸ್ತೀನಿ ಅಂತ ಕೆಲಸಗಾರರನ್ನೆಲ್ಲ ಮನೆಗೆ ಕಳಿಸ್ಬಿಟ್ಟ. ಗದ್ದೆ ತೋಟಕ್ಕೆ ಅಂತ ಕೆಲಸಕ್ಕೆ ಬರ್ತಿದ್ದವರೆಲ್ಲರೂ ತಮ್ಮ ಜೀವನಕ್ಕೆ ಬರ್ತಿದ್ದ ಆದಾಯ ಇನ್ಮುಂದೆ ಬರೋದಿಲ್ಲ ಅಂತ ತಿಳಿದ್ರು ನಾರಾಯಣನ ಪರಿಸ್ಥಿತಿ ಅರಿತಿದ್ದವರು ಏನೂ ಮಾತಾಡದೆ ತಮ್ಮ ಮನೆಗಳಿಗೆ ಹಿಂದಿರುಗಿದ್ರು. ಮರುದಿನದಿಂದಲೇ ಪಕ್ಕದ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿ ಕೂಲಿ ಮಾಡೋದಕ್ಕೆ ಪ್ರಾರಂಭಿಸಿ ತಮ್ಮ ಜೀವನವನ್ನು ಮುನ್ನಡೆಸಿದ್ರು. ಇದರಿಂದ ಹೆಚ್ಚು ಪೆಟ್ಟು ಬಿದ್ದಿದ್ದು ಸರ್ವಮಂಗಳನಿಗೆ. ನಾರಾಯಣ ತಂದೆಯ ಸಾವಿನಿಂದ ಹೊರಬಂದು ತನ್ನ ಸಂಸಾರವನ್ನು ಇಷ್ಟರ ಮಟ್ಟಿಗೆ ನೋಡ್ಕೊಳ್ತಾ ಇರೋದೇ ಹೆಚ್ಚು. ಅಂಥದ್ರಲ್ಲಿ ತಾನು ತನ್ನ ಕಷ್ಟವನ್ನು ಹೇಳ್ಕೊಳ್ಳೋದು ತರವಲ್ಲ ಅಂತ ಯೋಚಿಸಿ ಸುಮ್ಮನಾದ್ಲು. ಅಂದೊಮ್ಮೆ ಗೌರಿ ಸರ್ವಮಂಗಳನ ಜೊತೆ ಮಾತಾಡ್ತಾ ಕೂತಿರುವಾಗ ಅವಳು ಎಷ್ಟೇ ಮಾತಾಡಿದ್ರೂ ಒಂದಕ್ಕೂ ಪ್ರತಿಕ್ರಿಯಿಸದೆ
ಯಾವುದೋ ಆಲೋಚನೆಯಲ್ಲಿ ಮುಳುಗಿದ್ದ ಸರ್ವಮಂಗಳನನ್ನು ಕುರಿತು, ಅಕ್ಕೋರೆ, ನಾನು ಬಂದಾಗಿಂದ ಗಮನಿಸ್ತಾನೇ ಇದ್ದೀನಿ. ನಾನು ಅಷ್ಟು ಮಾತಾಡಿದ್ರೂ ಒಂದೇ ಒಂದು ಮಾತಾಡ್ತಿಲ್ಲ. ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಆತಂಕದಿಂದ ಪ್ರಶ್ನಿಸಿದ್ಲು. ಇನ್ನೇನು ಯೋಚನೆ ಮಾಡೋದು ಗೌರಿ, ಗೌಡ್ರು ಸಾವು ನೆನೆಸ್ಕೊಂಡ್ರೆ ಈಗಲೂ ಮೈ ನಡ್ಕ ಬರುತ್ತೆ. ಈಗ ಚೆನ್ನಾಗಿದ್ದ ಮನುಷ್ಯ ಇನ್ನೊಂದು ಗಳಿಗೆಯಲ್ಲಿ ಇಲ್ಲ ಅಂದರೆ ಮನುಷ್ಯನ ಜೀವಕ್ಕೆ ಅರ್ಥನೇ ಇಲ್ವಾ? ಈ ಪಾಪ ಪುಣ್ಯ ಎಲ್ಲ ಹೇಳೋದಕ್ಕಷ್ಟೇ. ಕಾಮಧೇನುವಿನ ಸ್ವಭಾವದ ಗೌಡ್ರು ಯಾವ ಪಾಪ ಮಾಡಿದ್ರು ಅಂತ ಆ ಭಗವಂತ ಅವ್ರನ್ನ ಇಷ್ಟೇ ಕರ್ಕೊಂಡ? ಒಳ್ಳೆಯವ್ರಿಗೆ ನಿಜಕ್ಕೂ ಇಲ್ಲಿ ಕಾಲವಿಲ್ಲ. ಸರ್ವಮಂಗಳನ ಮಾತಿನಲ್ಲಿದ್ದ ಒಳರ್ಥ ಗೌರಿಗೂ ಅರಿವಾಗಿತ್ತು. ಹೌದು ಅಕ್ಕೋರೆ, ನೀವು ಹೇಳ್ತಾ ಇರೋದು ನಿಜ. ಒಳ್ಳೆಯವ್ರಿಗೆ ಇದು ಕಾಲ ಅಲ್ಲ. ನಮ್ಮ ಸುಧಾಮಣ್ಣ ಹಾಗೆ ಅಲ್ವಾ ಇದ್ದಿದ್ದು ಅಂತ ಸರ್ವಮಂಗಳನ ಮುಖ ನೋಡಿ ಸುಮ್ಮನಾದ್ಲು. ಅವಳ ಮೌನವನ್ನು ಅರಿತ ಸರ್ವಮಂಗಳ ಮಾತು ಬದಲಿಸ್ತಾ, ಗೌರಿ, ಈಗ ಕೆಂಚಣ್ಣ ಕೆಲಸಕ್ಕೆ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಈಗಂತೂ ತಿಮ್ಮೇಗೌಡ್ರ ಮನೇಲೂ ಕೆಲಸ ಇಲ್ಲ ಅಂತಿದ್ದವಳ ಮಾತಿಗೆ ಜೊತೆಯಾದ ಗೌರಿ, ಹೌದು ಅಕ್ಕೋರೆ, ನಮ್ಮವರು ಪಕ್ಕದ ಹಳ್ಳಿ ಗೌಡ್ರ ಮನೆ ಕೆಲಸನ ಕಾಯ ಮಾಡ್ಕೊಂಡವ್ರೆ. ನಾನು ಪುರ್ಸೊತ್ತಾದಾಗಲೆಲ್ಲ ಒಮ್ಮೊಮ್ಮೆ ಹೋಗ್ತಾ ಇರ್ತೀನಿ. ರಾಜು ಬೇರೆ ಶಾಲೆಗೆ ಹೋಗಬೇಕು, ಓದಬೇಕು ಅಂತ ಇತ್ತೀಚೆಗೆ ತುಂಬ ಹಠ ಮಾಡ್ತಾವನೆ. ತಿನ್ನೋಕ್ಕೆ ಕಷ್ಟ ಇರುವಾಗ ಶಾಲೆಗೆ ಹೆಂಗೆ ಕಳಿಸೋದು? ಮೊದಲಾದರೆ ಇದೇ ಹಳ್ಳಿಲೇ ಶಾಲೆ ಇತ್ತು. ಸುಧಾಮಣ್ಣ ಹೆಚ್ಚೇನು ಹಣ ತಗೊಳ್ದೆ ಎಲ್ರಿಗೂ ಪಾಠ ಹೇಳ್ಕೊಡ್ತಿದ್ರು. ಈಗ ಶಾಲೆನೂ ಇಲ್ಲ, ಸುಧಾಮಣ್ಣನು ಅಂತ ಏನನ್ನೋ ಹೇಳ ಹೊರಟಿದ್ದವಳು ತಕ್ಷಣ ತನ್ನ ಮಾತು ನಿಲ್ಲಿಸಿ ಬಾಯಿ ಮೇಲೆ ಕೈ ಇಟ್ಕೊಂಡ್ಳು. ನಾನಾಡಬೇಕಾಗಿದ್ದ ಮುಂದಿನ ಮಾತುಗಳು ಅಕ್ಕೋರಿಗೆ ಖಂಡಿತವಾಗಿಯೂ ತಿಳಿದಿರುತ್ತೆ. ಛೇ, ಇದೊಂದು ಹಾಳಾದ ಬಾಯಿ, ಬೇಡ ಅಂದರೂ ತಿರುಗೇ ಬಿಡುತ್ತೆ ಅಂತ ತನ್ನ ತಲೆಗೆ ಮೊಟುಕಿಕೊಂಡ್ಳು. ಸರ್ವಮಂಗಳ ಯಾವುದಕ್ಕೂ ಪ್ರತಿಕ್ರಿಯಿಸದೇ ಇದ್ದುದನ್ನು ಗಮನಿಸಿ, ಅಕ್ಕೋರೆ, ಹಾಗಂತ ನೀವು ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂತ ಪ್ರಶ್ನಿಸಿದ್ಲು. ಇಲ್ಲ ಗೌರಿ, ನಾನು ಅದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಈ ಪುಟ್ಟ ಮಕ್ಕಳನ್ನ ಹಿಡ್ಕೊಂಡು ಯಾವ ಹಳ್ಳಿಗೆ ಅಂತ ತಿರುಗಲಿ ನೀನೇ ಹೇಳು. ನಾನು ಬೆಳಿಗ್ಗೆ ಹೋದರೆ ಕೆಲಸ ಮುಗಿಸಿ ಬರುವಾಗ ರಾತ್ರಿ ಆಗ್ಬೋದು. ಅಲ್ಲಿವರೆಗೂ ಈ ಮಕ್ಕಳನ್ನ ಎಲ್ಲಿ ಬಿಟ್ಟು ಹೋಗೋದು? ಮೊದಲಿನ ಹಾಗೆ ಇದ್ದಿದ್ರೆ ನಿನ್ನ ಜೊತೆನೋ ಗೌಡ್ರ ಮನೇಲೋ ಬಿಟ್ಟು ಹೋಗ್ಬೋದಿತ್ತು. ಆದರೆ ನೀನು ಕೂಡ ಕೆಲಸಕ್ಕೆ ಹೋಗ್ತಿದ್ಯಾ. ಅಲ್ಲದೆ ಗೌಡ್ರ ಮನೆಯಲ್ಲಿನ ಪರಿಸ್ಥಿತಿ ಕಂಡು ಅಲ್ಲಿ ಕೂಡ ಬಿಡೋದಕ್ಕೆ ಮನಸ್ಸಾಗ್ತಿಲ್ಲ. ಅವರೇನೋ ಇದಕ್ಕೆ ಒಪ್ಕೊಳ್ತಾರೆ, ಆದರೆ ಮಕ್ಕಳು ಗದ್ದಲದಿಂದ ಅವರಿಗೆ ಬೇಸರವಾಗಬಾರ್ದು. ನನಗೆ ನನ್ನ ಮಕ್ಕಳು ಭವಿಷ್ಯ ಮುಂದೆ ಹೇಗೆ ಅನ್ನೋದೇ ಯೋಚನೆ ಆಗಿದೆ ಅಂತ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡ್ಳು. ಅಕ್ಕೋರೆ, ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ಈ ಬಾರಿ ಏನೋ ಚುನಾವಣೆಯಲ್ಲಿ ನಮ್ಮ ಹಳ್ಳಿ ಕಾಳೆಗೌಡರು ನಿಂತ್ಕೋತವ್ರಂತೆ. ಆ ಯಪ್ಪ ಸ್ವಲ್ಪ ಜಿಪ್ಣ. ಆದರೂ ನಾವು ಹಳ್ಳಿಯವರೆಲ್ಲರೂ ಸೇರಿ ಅವನಿಗೆ ದುಂಬಾಲ್ ಬಿದ್ದರೆ ಮಂತ್ರಿಗಳ ಹತ್ರ ಹೇಳಿ ಏನಾದರೂ ಶಿಫಾರಸ್ ಮಾಡಿಸ್ಬೋದು. ಮಂತ್ರಿಗಳನ್ನ ಒಮ್ಮೆ ಭೇಟಿಯಾದರೆ ನಮ್ಮ ಹಳ್ಳಿಲೂ ಒಂದು ಒಳ್ಳೆ ಶಾಲೆ, ಅದಕ್ಕೆ ತಕ್ಕಂತೆ ಮೇಷ್ಟ್ರು, ಆಸ್ಪತ್ರೆ ಎಲ್ಲ ಬರುತ್ತೆ ಅಲ್ವಾ ಅಕ್ಕೋರೆ? ಗೌರಿ ಬಹಳ ಉತ್ಸುಕಳಾಗಿ ಕೇಳಿದಾಗ ಸರ್ವಮಂಗಳ ಏನು ಮಾತಾಡದೆ ಮಂದಹಾಸ ಬೀರಿದ್ಲು. ಅಯ್ಯೋ, ನಾನು ಇರೋ ವಿಷಯ ಹೇಳಿದೆ, ಅದ್ಯಾಕೆ ನಗ್ತೀರಾ ಅಕ್ಕೋರೆ ಅಂದಾಗ ಸರ್ವಮಂಗಳ, ಗೌರಿ ತಡಿ ಬರ್ತೀನಿ ಅಂತ ಒಗೆದಿಟ್ಟಿದ್ದ ಬಟ್ಟೆಗಳನ್ನು ತಗೊಂಡು ಹಿತ್ತಲಿಗೆ ನಡೆದ್ಲು. ಅವಳ ಹಿಂದೆನೇ ಬಂದ ಗೌರಿ, ಅಕ್ಕೋರೆ ನೀವ್ಯಾಕೆ ನಗಾಡಿದ್ದು ಅಂತ ಹೇಳಲೇ ಇಲ್ವಲ್ಲ ಅಂತ ಅವಳ ಮುಖವನ್ನೇ ಪ್ರಶ್ನಾರ್ಥಕವಾಗಿ ನೋಡ್ತಿದ್ದಾಗ ಸರ್ವಮಂಗಳ ಪುನಃ ನಗ್ದೆ ಏನು ಮಾಡಲಿ ಹೇಳು ಗೌರಿ? ನೀನು ನಮ್ಮ ಹಳ್ಳಿ ಪಟ್ಟಣದ ಹಾಗೆ ಉದ್ಧಾರ ಆಗಬೇಕು ಅಂದ್ಕೊಳ್ತಿರೋದೇನೋ ಒಳ್ಳೆಯದೇ. ಆದರೆ ನನಗೆ ಈ ರಾಜಕಾರಣಿಗಳ ಮೇಲೆ ನಂಬಿಕೆ ಇಲ್ಲ. ಅವರೆಲ್ಲ ಕೇವಲ ಭರವಸೆ ನೀಡೋದಕ್ಕಷ್ಟೇ ಸೀಮಿತ. ಯಾರು ಅದನ್ನ ಕಾರ್ಯರೂಪಕ್ಕೆ ತರೋ ಪ್ರಯತ್ನ ಮಾಡೋದೇ ಇಲ್ಲ. ಹಾಗಂತ ನಾನು ಎಲ್ಲರ ಬಗ್ಗೆನೂ ಈ ರೀತಿ ಅಭಿಪ್ರಾಯ ಇಟ್ಕೊಂಡು ಮಾತಾಡ್ತಿಲ್ಲ. ಎಲ್ಲೋ ಅಲ್ಲೊಬ್ಬ ಇಲ್ಲೊಬ್ಬರು ರಾಜಕೀಯದಲ್ಲೂ ಒಳ್ಳೆಯವರು ಇರ್ಬೋದು. ಇನ್ನುಳಿದಂತೆ ಎಲ್ಲರೂ ತಮ್ಮ ವೈಯಕ್ತಿಕ ಬದುಕಿನ ಕಡೆ ಗಮನ ಕೊಡುವಷ್ಟು ನಮ್ಮ ಹಳ್ಳಿಗಳ ಬಗ್ಗೆ ಗಮನ ಕೊಟ್ಟಿದ್ದಿದ್ರೆ ಇಷ್ಟು ಹೊತ್ತಿಗೆ ನಮ್ಮ ದೇಶ ಎಲ್ಲೋ ಹೋಗಿ ತಲುಪ್ತಿತ್ತು. ಓಟಿನ ಆಸೆಗಾಗಿ ಮನೆ ಮನೆಗೂ ಬಂದು ಅದನ್ನು ಮಾಡಿಸ್ಕೊಡ್ತೀವಿ ಇದನ್ನು ಮಾಡಿಸ್ಕೊಡ್ತೀವಿ ಅಂತ ಸೀರೆ ದುಡ್ಡು ಹಂಚುವವರ ನಡುವೆ ಎಲ್ಲೋ ಒಬ್ಬರು ಇಬ್ಬರು ಹೇಳಿದಂತೆ ನಡೆಯುವವರು ಇರ್ಬೋದಷ್ಟೇ. ತಿಮ್ಮೇಗೌಡರು ಎಷ್ಟು ವರ್ಷದಿಂದ ಈ ಹಳ್ಳಿ ಉದ್ಧಾರ ಆಗಲಿ ಅಂತ ಸರ್ಕಾರಕ್ಕೆ ಪತ್ರ ಬರೆದಿಲ್ಲ ನೀನೇ ಹೇಳು. ಅವರು ಆಸೆ ಪಟ್ಟಂತೆ ಇದುವರೆಗೆ ಹಳ್ಳೀಲಿ ಸರಿಯಾಗಿ ಒಂದು ಶಾಲೆ ಕೂಡ ತಲೆ ಎತ್ತಲಿಲ್ಲ.
ನಮಗೆ ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಇರೋ ಹಾಗೆ ಆಧುನಿಕತೆ ಪಾಶ್ಚಾತ್ಯೀಕರಣ ಬೇಡ. ಆದರೆ ಜೀವನಕ್ಕೆ ಬೇಕಾದ ಚಿಕ್ಕ ಚಿಕ್ಕ ಸೌಲಭ್ಯಗಳು ಅನಿವಾರ್ಯ ಮಾತ್ರ ಅಲ್ಲ, ಅವಶ್ಯಕವಾಗಿ ಬೇಕೇ ಬೇಕು. ಆದರೆ ಇದನ್ನೆಲ್ಲ ಯಾರ ಬಳಿ ಹೇಳ್ಕೊಳ್ಳೋದು? ಇವತ್ತು ಅದೆಷ್ಟೋ ಹಳ್ಳಿಗಳು ಮುಂದುವರಿತಿದ್ರೂ ಈ ಹಳ್ಳೀಲಿ ಇದುವರೆಗೂ ಒಂದೇ ಒಂದು ಮನೆಯಲ್ಲಿ ವಿದ್ಯುತ್ ದೀಪ ಇಲ್ಲ. ಸೀಮೆ ಎಣ್ಣೆ ಬೆಲೆ ದಿನದಿಂದ ದಿನಕ್ಕೆ ಏರ್ತಾನೇ ಇದೆ. ಇಂಥ ಪರಿಸ್ಥಿತಿಯಲ್ಲೂ ಬುಡ್ಡಿ ದೀಪಗಳನ್ನು ಉರಿಸ್ಕೊಂಡು ಬದುಕಬೇಕಾಗಿರೋ ಪರಿಸ್ಥಿತಿ ನಮಗೆ. ನೀನು ಹೇಳ್ದಂತೆ ನಮ್ಮ ಈ ಕಷ್ಟಗಳನ್ನೆಲ್ಲ ಮಂತ್ರಿಗಳವರೆಗೂ ತಲುಪಿಸ್ತೀವಿ ಅಂತ ಅಂದ್ಕೋ. ಆದರೆ ಅವರು ಈ ಹಳ್ಳಿಗೆ ನಿನ್ನ ಆಸೆಯಂತೆ ಶಾಲೆ ಆಸ್ಪತ್ರೆಯನ್ನೆಲ್ಲ ಕಟ್ಟಿಸಿಕೊಡ್ತಾರೆ ಅನ್ನೋದು ಯಾವ ನಂಬಿಕೆ? ನನಗೆ ತಿಳಿದ ಮಟ್ಟಿಗೆ ಬಹುಪಾಲು 80ರಷ್ಟು ರಾಜಕಾರಣಿಗಳು ಸೀಟಿಗಾಗಿ ಓಟಿಗಾಗಿ ನೋಟು ಅನ್ನೋರೇ ಹೊರತು ಉದ್ಧಾರ ಆಗಲಿ ಅಂತ ಬಯಸುವವರು ತೀರಾ ಕಡಿಮೆ ಅಂತ ಹಗ್ಗದ ಮೇಲೆ ಬಟ್ಟೆಗಳನ್ನು ಹರವಿ ಒಳನಡಿದ್ಲು. ಅವಳ ಮಾತು ಗೌರಿಗೂ ಸರಿ ಅನಿಸ್ತು. ಅಕ್ಕೋರೆ, ನೀವು ಇಷ್ಟೊಂದೆಲ್ಲ ಓದ್ಕೊಂಡಿರೋದಕ್ಕೆ ಎಲ್ಲ ವಿಷಯದ ಬಗ್ಗೆನೂ ತಿಳುವಳಿಕೆ ಐತೆ. ಆದರೆ ಈ ಪೆದ್ದು ತಲೆಗೆ ಅದ್ಯಾವುದು ಹೋಗಕ್ಕಿಲ್ಲ. ಹೋಗಲಿ ಬಿಡಿ. ನಾವು ಅಷ್ಟು ದೂರದವರೆಗೆ ಯೋಚನೆ ಮಾಡಿದರೂ ಏನು ಪ್ರಯೋಜನ ಇಲ್ಲ. ಅವರು ಯಾವಾಗ ನಮ್ಮ ಹಳ್ಳಿನ ಉದ್ಧಾರ ಮಾಡ್ತಾರೋ ಮಾಡಲಿ. ಸದ್ಯಕ್ಕೆ ನಮ್ಮ ಜೀವನವನ್ನು ನಾವು ನೋಡಿಕೊಂಡ್ರೆ ಸಾಕಾಗಿದೆ. ಈಗ ಮುಂದಿನ ಜೀವನಕ್ಕೆ ನೀವು ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ಅಂತ ಸರ್ವಮಂಗಳನ ಹಿಂದೆ ನಡೆದ್ಲು. ಗೌರಿಯ ಪ್ರಶ್ನೆಗೆ ನಿರುತ್ತರಳಾದ ಸರ್ವಮಂಗಳ ರಿಕ್ತವಾದ ಕಣ್ಣುಗಳಿಂದ ಗೋಡೆಯನ್ನೇ ದಿಟ್ಟಿಸ್ತಾ ಕೂತ್ಕೊಂಡ್ಲು. ಮಿತ್ರರೇ, ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ಸರ್ವಮಂಗಳನ ಮುಂದಿನ ನಿರ್ಧಾರ ಏನಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.